ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ನಿಮ್ಮ SSLC ಪರೀಕ್ಷೆ 1 ಬರೆದು ಅಂಕಗಳನ್ನು ಸಹ ಪಡ್ಕೊಂಡಿದ್ದೀರ ಮಕ್ಕಳ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆಯೇ ನಾವು ಮಾರ್ಕ್ಸ್ ಪಡ್ಕೊಂಡಿರೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಮಾಧಾನ ಇಲ್ಲ ಅಂತ ಹೇಳೋದಾದರೆ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಅಂದರೆ ಸ್ಕ್ಯಾನ್ಡ್ ಕಾಪೀಸ್ ಅಥವಾ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ವೇಳಾಪಟ್ಟಿ ಮತ್ತು ಫೀ ಸ್ಟ್ರಕ್ಚರ್ ಶುಲ್ಕದ ವಿವರವನ್ನು ನೋಡ್ತಾ ಹೋಗೋಣ ಮಕ್ಕಳ. ಮೊದಲನೇದಾಗಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ದಿನಾಂಕ 23/4/2026ರಿಂದ 26/4/2026ರವರೆಗೆ ಇರುತ್ತೆ ಮಕ್ಕಳ. ನೆಕ್ಸ್ಟು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ದಂಡ ಶುಲ್ಕ ಪ್ರತಿದಿನಕ್ಕೆ 100 ರೂಪಾಯಿ ಅಂತಂದರೆ ಪೆನಾಲ್ಟಿ ಸಹಿತವಾಗಿ ದಿನಾಂಕ 27/4/2026ರಿಂದ 28/4/2026ರವರೆಗೆ ಇರುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಆನ್ಲೈನ್ನಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬೆಂಗಳೂರು 1, ಕರ್ನಾಟಕ 1 ಅಥವಾ ಬ್ಯಾಂಕಿಗೆ ಪಾವತಿಸಲು ನಿಗದಿಪಡಿಸಿರುವಂತಹ ದಿನಾಂಕ 27/4/2026ರಿಂದ 29/4/2026ರವರೆಗೆ ಇರುತ್ತೆ ಮಕ್ಕಳ. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ರೆ ನಾವು ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಬಳಸೋ ಹಾಗಿಲ್ಲ ಮಕ್ಕಳ. ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಂತ ಅದರದೇ ಆದಂತಹ ಆನ್ಲೈನ್ ಆ್ಯಪ್ಸ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಸೇಮ್ ಅದೇನೇ ಚಲನ್ ತೊಗೊಂಡು ಹೋಗಿ ಕರ್ನಾಟಕ 1ನಲ್ಲಾದರೂ ನೀವು ಪಾವತಿ ಮಾಡ್ಬೋದು ಶುಲ್ಕವನ್ನು, ಅಥವಾ ಬೆಂಗಳೂರು 1ನಲ್ಲೂ ಸಹ ನೀವು ಪಾವತಿ ಮಾಡ್ಬೋದಾಗಿದೆ ಮಕ್ಕಳ. ನೆಕ್ಸ್ಟು ನೋಡಿ, ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ದಿನಾಂಕ 28/4/2026ರಿಂದ 4/5/2026ರವರೆಗೆ ಇರುತ್ತೆ ಮಕ್ಕಳ. ಓಕೆನಾ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಆನ್ಲೈನ್ನಲ್ಲಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಥವಾ ಬ್ಯಾಂಕಿಂಗ್ ಪಾವತಿಸಲು ನಿಗದಿಪಡಿಸಿರುವಂತಹ ದಿನಾಂಕ ಬಂದು 28/4/2026ರಿಂದ 5/5/2026ರವರೆಗೆ ಇರುತ್ತೆ ಮಕ್ಕಳ. ಇದು ಸಹ ಮುಂಚೆ ಹೇಳಿದ ಹಾಗೆ ಕರ್ನಾಟಕ 1 ಅಥವಾ ಬೆಂಗಳೂರು 1 ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸ್ಕ್ಯಾನ್ ಪ್ರತಿ ಮತ್ತು ಮರು ಮೌಲ್ಯಮಾಪನ ಶುಲ್ಕದ ವಿವರ ಹೀಗಿರುತ್ತೆ ನೋಡಿ ಮಕ್ಕಳ. ಆನ್ಲೈನ್ ಮೂಲಕ ಕರ್ನಾಟಕ 1ನಲ್ಲಿ ಪಾವತಿಸುವಂತಹ ಶುಲ್ಕ ಅಂತ ಹೇಳಿದ್ರೆ ಸ್ಕ್ಯಾನ್ ಪ್ರತಿಗೆ 410 ಆಗುತ್ತೆ ಒಂದು ವಿಷಯಕ್ಕೆ, ಹಾಗೂ ಮರು ಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ 810 ರೂಪಾಯಿ ಆಗುತ್ತೆ ಮಕ್ಕಳ. ಅದೇ ನೀವು ಬೆಂಗಳೂರು 1 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ, ಅಲ್ಲಿಂದ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ಯಾನ್ ಪ್ರತಿಗೆ 420 ರೂಪಾಯಿ ಆಗುತ್ತೆ, ಹಾಗೂ ಮರು ಮೌಲ್ಯಮಾಪನಕ್ಕೆ 820 ರೂಪಾಯಿ ಆಗುತ್ತೆ ಮಕ್ಕಳ. ಓಕೆನಾ. ಇದು ಆಫ್ಲೈನ್ ಚಲನ್ ಮುಖಾಂತರ ನೀವು ಬ್ಯಾಂಕಿಗೆ ಹೋಗಿ ನಾವು ಕಟ್ತೀವಿ ಅಂತ ಹೇಳಿದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕಿಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿ ನೀವು ಕಟ್ಟಬೇಕಾಗಿರೋದು ಒಂದು ವಿಷಯಕ್ಕೆ 410 ಸ್ಕ್ಯಾನ್ ಪ್ರತಿಗೆ, ಮತ್ತು ಮರು ಮೌಲ್ಯಮಾಪನಕ್ಕೆ ಒಂದು ವಿಷಯಕ್ಕೆ 810 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ ಮಕ್ಕಳ. ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಆದರೆ ಸ್ಕ್ಯಾನ್ ಪ್ರತಿಯನ್ನು ಕಂಪಲ್ಸರಿಯಾಗಿ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ, ಸ್ಕ್ಯಾನ್ ಪ್ರತಿ ತರಿಸ್ಕೊಳ್ಳೇಬೇಕಾಗತ್ತೆ. ಆ ನಂತರವೇ ನಿಮಗೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರುತ್ತೆ ಮಕ್ಕಳ. ಆದಷ್ಟು ಬೇಗ ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಡಿಲೇ ಮಾಡೋದು ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.